ಮಾತೆ, ವಿನುತೆ, ಭೂಮಾತೆ, ಅಂಬುಜಾಕ್ಷಿಯೇ ತಾಯಿ, ಎಂತೂ ವರ್ಣಿಸಲಮ್ಮ ನಿನ್ನನ್ನು ನಾನು. ಭೂತಾಯಿಯನ್ನು ನಂಬಿ ನಡೆಯೋರು ನನ್ನ ಗಂಡ ಹಾಗೂ ನನ್ನ ಮೈದುನ. ಸದಾ ಈ ಮಣ್ಣೆ ನಮ್ಮ ಬಾಳಿನ ಚಿನ್ನ ಅಂತ ತಿಳಿದು ಪತಿಯಾಗಲಿ ನನ್ನ ಮೈದುನ ಆಗಲಿ ನಿನ್ನ ಸೇವೆಯಲ್ಲೇ ತೊಡಗಿದ್ದಾರಮ್ಮ. ಅವರನ್ನ ಸದಾ ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕುಡಿದೆ ತಾಯಿ. ಆದರೆ ಈ ನೆಲದಲ್ಲೇ ಹುಟ್ಟಿ ನೆಲದ ಬಗ್ಗೆ ಯೋಚನೆ ಮಾಡದೆ ನನ್ನ ಕುಲ ಮೇಲು ನಿನ್ನ ಕುಲ ಕೀಳು ಅಂತ ಕುಲ ಕುಲ ಅಂತ ಬಡದಾಡೋ ರಾಕ್ಷಸರ ಸಂಹಾರಕ್ಕಾಗಿ ನೀನೊಮ್ಮೆ ಈ ಭೂಮಿಗೆ ಅವತರಿಸಿ ಬರಲೇಬೇಕು ತಾಯಿ, ಬರಲೇಬೇಕು ತಾಯಿ. ಈ ನನ್ನ ಸಂಸಾರವನ್ನ ಕಾಪಾಡೋ ಹೊಣೆ ನಿನ್ನನ್ನೇ ಕೊಡಿದೆ ಅಮ್ಮ, ನಿನ್ನನ್ನೇ ಕೊಡಿದೆ. ಲಕ್ಷ್ಮಿ, ಏ ಲಕ್ಷ್ಮಿ, ಏನಿದೆ ನಿನ್ನ ಪೂಜಾ ಅದ್ಭುತವಾಗಿದೆಯಲ್ಲ? ಹೌದು ಬನ್ನಿ ಸ್ವಾಮಿ. ಆ ನನ್ನ ಮುರುನಾಳ ಅಖಂಡೇಶ್ವರ ಹಾಗೆ ಗಂಗಾಧರ ಸ್ವಾಮಿಯ ಅಮರವಾಣಿಯಂತೆ ನಾನು ಸಹ ಆ ದೇವಿಯ ಪೂಜೆ ಮಾಡಿ ಪುನೀತಳಾಗ್ತಾ ಇದ್ದೆ. ಶ್ರೀದೇವಿಯ ಪಾರಾಯಣ ಮಾಡ್ತಾ ಇದ್ದೆ. ತೆಗೆದುಕೊಳ್ಳಿ ಪ್ರಸಾದವನ್ನ. 100 ವರ್ಷ ಸುಖವಾಗಿ ಲಕ್ಷ್ಮಿ. ಎದ್ದೇಳು ಲಕ್ಷ್ಮಿ, ಎದ್ದೇಳು. ಈ ನಿನ್ನ ಅದ್ಭುತವಾದ ಪೂಜೆಯಿಂದ ನಮ್ಮ ಈ ರಾಜ್ಯದ ರೈತರೆಲ್ಲರಿಗೂ ಆ ದುರ್ಗಾ ಮಾತೆ ಪ್ರಸನ್ನರಾಗಲಿ ಎಂದು ಹರಿಸು ಲಕ್ಷ್ಮಿ, ಹರಿಸು. ಎಂಥ ವಾಗ್ದಾನವಿದ್ದರೆ ಈ ನಿಮ್ಮ ಆಶೀರ್ವಾದದಲ್ಲಿ. ಅಂದ್ರೆ ನಮ್ಮಲ್ಲಿರೋ ಶಕ್ತಿಯಿಂದಲೇ ಭಕ್ತಿ, ಭಕ್ತಿಯಿಂದಲೇ ಮುಕ್ತಿ ಅಲ್ವೇ? ಹೌದು ಲಕ್ಷ್ಮಿ. ಹಿಂದೆ ಪಾಂಡವರು ಮಹಾಭಾರತದಲ್ಲಿ ಯುದ್ಧವನ್ನು ಆಡುವಾಗ ಪಾಂಡವರ ಧರ್ಮ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣ ಅಕ್ಷಯ ಪಾತ್ರ ನೀಡಿದಂತೆ ಈ ನಿನ್ನ ಪೂಜಾ ನಮಗೆ ಅದ್ಭುತವಾಗಿದೆ. ಹಾ, ಹಾಗಾದ್ರೆ ನೀವು ಆಡುವ ಮಾತಿನ ಹಿಂದೆ ಏನೋ ಒಂದು ಗುಟ್ಟಿದೆ ಅನ್ನಿಸ್ತಾ ಇದೆ. ಹೌದು ಹೌದು ಲಕ್ಷ್ಮಿ, ಹೌದು. 3 ವರ್ಷ ಮಳೆ ಬೆಳೆ ಹೋಗಿ ರೈತರಲ್ಲೂ ಕಂಗಾಲಾದಾಗ ಈ ವರ್ಷ ಸಂಪೂರ್ಣ ಬೆಳೆ ಬಂದು ಈ ರಾಜ್ಯದಲ್ಲಿ ನಮ್ಮನ್ನು ಗುರುತಿಸಿದಳು. ಅಂದರೆ ಈ ಸಲ ಈ ಕರ್ನಾಟಕದಲ್ಲಿ ನಮ್ಮನ್ನು ಗುರುತಿಸಿ ಈ ರಾಜ್ಯ ರೈತ ಸಂಘದ ಪ್ರಶಸ್ತಿಯನ್ನು ನನಗೆ ನೀಡಿದ್ದಾರೆ. ಹೌದೇನ್ರಿ? ಅಬ್ಬಾ, ಈಗ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ರೈತನೇ ರಾಷ್ಟ್ರದ ಸಂಪತ್ತು, ರೈತನೇ ರಾಷ್ಟ್ರದ ಬೆನ್ನೆಲುಬು ಅಂತ ಹೇಳೋ ಮಾತು ಇವತ್ತು ನಿಮ್ಮಿಂದ ಸತ್ಯವಾಯ್ತು ರೀ, ಸಾರ್ಥಕವಾಯ್ತು. ನಿಜ ರೀ, ಮಣ್ಣಿನ ಮಗನಾದ ನಿಮ್ಮನ್ನ ನಾನು ಕೈ ಹಿಡಿಬೇಕಾದ್ರೆ ಎಷ್ಟು ಪುಣ್ಯ ಮಾಡಿದ್ನೋ ಏನು. ನಾನು ಭಾಗ್ಯಶಾಲಿ ಅಂದ್ರೆ ಹೌದು ಲಕ್ಷ್ಮಿ. ಕಾರ್ಯೇಶು ಮಂತ್ರಿ ಕರ್ಣೇಶು ರಾಶಿ ದೈನಾಸುರಂ ಎಂಬಂತೆ ಈ ನಮ್ಮ ಸಂಸಾರಕ್ಕೆ ನೀನೊಂದು ಗಾಳಿ ಆಗಿ ನಾನೊಂದು ಗಾಳಿ ಆಗಿ ಸಾಗರವಾಗಲೇ ನಮಗೆ ಆ ಅದ್ಭುತವಾದ ಶಕ್ತಿ. ನೋಡು ಲಕ್ಷ್ಮಿ, ಇದೆಲ್ಲ ನಾವು ನಿಮಿತ್ತ ಮಾತ್ರ, ಎಲ್ಲವೂ ಪರಮಾತ್ಮನದೇ. ಅಂದ್ರೆ ಏನ್ರಿ ಮಾತನರ್ಥ? ಹೌದು ಲಕ್ಷ್ಮಿ, ಇಲ್ಲಿಯವರೆಗೆ ನೀನು ನಮ್ಮ ಜೊತೆಗಿದ್ದು ನಮ್ಮ ತಮ್ಮನಿಗೆ ತಾಯಿ ಆಗಿ ನನ್ನ ತಂಗಿಗೆ ಹೆತ್ತ ತಾಯಿ ಆಗಿ ಇಬ್ಬರನ್ನು ಹುಟ್ಟಿ ಬೆಳೆಸಿ ಈ ಹೊಲದಲ್ಲಿ ಭತ್ತ ಬೆಳೆಯುವ ಭೂಮಿಯನ್ನಾಗಿ ಮಾಡಿ ನಿನ್ನದು ಇದರಲ್ಲಿ ಸಹಭಾಗಿಯಾಗಿದೆ. ಸಾಕು ರೀ, ನೀವ್ ಯಾಕೋ ನನ್ನ ತುಂಬಾ ಹೊಗಳ್ತಾ ಇದ್ದೀರಪ್ಪ. ಇಲ್ಲ ಲಕ್ಷ್ಮಿ, ಇದು ಹೊಗಳಿಕೆ ಮಾತಲ್ಲ, ಇದು ಎದೆಯಾಳದಿಂದ ಅದ್ದರ್ಶ ಬರುವ ಮಾತು ಲಕ್ಷ್ಮಿ. ಆದರೆ ಯಾಕೆ ಇಲ್ಲಿವರೆಗೂ ಏನೇನು ಹೊಗಳ್ತಾ ಇದ್ರಿ, ಈಗ ನೋಡಿದ್ರೆ ಆದ್ರೆ ಎಂಬ ಅಪಸ್ವರದ ಮಾತನ್ನು ನುಡಿತಾ ಇದ್ರಲ್ಲ, ಯಾಕೆ? ಹೌದು ಲಕ್ಷ್ಮಿ, ನನ್ನ ಜೊತೆಗೂಡಿ ನನ್ನ ತಮ್ಮ ಹೊಲದಲ್ಲಿ ಮಣ್ಣಲ್ಲಿ ಸಣ್ಣ ಆಗಿ ನನ್ನ ತಂಗಿ ದೊಡ್ಡ ಸಾಹೇಬರಾಗಿ ಬರ್ತೀನಿ ಅಂತ, ಶಾಲೆಗೆ ದೊಡ್ಡ ಸಾಹೇಬರಾಗಿ ಬರ್ತೀನಿ ಅಂತ ಹೇಳಿ ಇಲ್ಲಿವರೆಗೆ ನನ್ನ ತಮ್ಮನನ್ನು ನೀನು ಹೆತ್ತ ಮಗನಾಗಿ ನನ್ನ ತಂಗಿಯನ್ನು ಹೆತ್ತ ಮಗಳಂತೆ ನೋಡಿಕೊಂಡು ಬಂದಿರುವೆ. ಇನ್ನು ಮುಂದೆ ನೀನು ಹಾಗೆ ನೋಡ್ತೀನಿ ಅಂತ ನನಗೆ ಭಾಷೆ ಕೊಡು ಲಕ್ಷ್ಮಿ, ನನಗೆ ಭಾಷೆ ಕೊಡು. ಏನ್ರಿ ನೀವು ಆಡ್ತಾರೋ ಮಾತು? ಇಷ್ಟೊತ್ತಿನವರೆಗೂ ನನ್ನ ಹೋಗಳಿ ಹೊನ್ನ ಶೂಲಕ್ಕೆ ಏರಿಸಿದ್ರಿ. ಈಗ ನೋಡಿದ್ರೆ ನನ್ನ ಮೇಲೆ ನಿಮಗೆ ಸಂಶಯದ ಸುಳಿಗಾಳಿಯೇ. ನೋಡಿ, ಉರಿವ ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ಅಷ್ಟೇ ಏಕೆ ನೀವು ಕಟ್ಟಿರೋ ಈ ಮಾಂಗಲ್ಯದ ಸಾಕ್ಷಿಯಾಗಿ, ಅಷ್ಟೇ ಅಲ್ಲ ರೀ, ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಅವರನ್ನ ನನ್ನ ಹೆತ್ತ ಮಕ್ಕಳ ಹಾಗೆ ನೋಡ್ಕೊಳ್ತೀನಿ. ಇದು ನಿಮ್ಮ ಪಾದದಾಡಿಯಾಗಿ. ಲಕ್ಷ್ಮಿ,
ನಿನ್ನನ್ನು ಪಡೆದ ಜನ್ಮ ಸಾರ್ಥಕವಾಯಿತು ಲಕ್ಷ್ಮಿ, ಸಾರ್ಥಕವಾಯಿಸು. ಲಕ್ಷ್ಮಿ, ಇದೇ ಸಂತೋಷದಲ್ಲಿ ಒಂದು ಸುಂದರವಾದ ಗೀತೆಯನ್ನು ಹಾಡುವೆಯಾ? ಹೌದೇ? ಪತಿ ಆಜ್ಞೆ ಮೀರುದಂತೆ ಆಗ್ಲಿ. ನನ್ನಲವೇ ನೀ ಬಾರಿ, ನನ್ನ ಚಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ. ಏನಂದ್ರಿ? ಏನ್ ಬೇಕು? ಏನ್ ಬೇಕ್ರಿ? ಸಿಹಿ ಮುತ್ತು ಬೇಕು ಕಣೆ. ಯಪ್ಪ, ಇಷ್ಟು ಮಂದ್ಯಾಗ ಒಲ್ಲವ ನಾಚಿಕೆ. ಸಿಹಿ ಮುತ್ತಿನ
ಅಲ್ಲಿ ನೋಡ್ರಿ ಬಂದೇ ಬಿಟ್ರೆ ನನ್ನ ಮಕ್ಕಳು. ತಮ್ಮ ತಂಗಿಯನ್ನು ಕಾಲಿನಿಂದ ಈಗ ಕರೆದುಕೊಂಡು ಬಂದೇನಪ್ಪ? ಹೌದಣ್ಣ, ಬೆಳಿಗ್ಗೆ 4 ಗಂಟೆಗೆ ಎದ್ದು ಕುಸ್ತಿ ಪ್ಯಾಕೇಜ್ ಮುಗಿಸ್ಕೊಂಡು ಕಾಲೇಜಿಗೆ ಹೋಗಿ ತಂಗಿನ ಕರೆದುಕೊಂಡು ಬರ್ಬೇಕಾದ್ರೆ ಇಷ್ಟು ಹೊತ್ತಾಯ್ತಣ್ಣ. ಭಾಗ್ಯಶ್ರೀ, ಪರೀಕ್ಷೆ ಚೆನ್ನಾಗಾಯ್ತೇನಮ್ಮ? ಕ್ಲಾಸಿಗೆ ಫಸ್ಟ್ ಬರೋದ್ರಲ್ಲಿ ಸಂದೇಹವೇ ಇಲ್ಲ ಅತ್ತಿಗೆ. ನೋಡಪ್ಪ ಮೈದುನ, ನಿಮ್ಮ ಅಣ್ಣನವರು ಅಂಥ ಶರಣ ಭಕ್ತ ಅಂತ ತಿಳಿದೆ ಈ ನಮ್ಮ ಸರ್ಕಾರದವರು ಅವರಿಗೆ ಶ್ರೇಷ್ಠ ರೈತ ಅಂತ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ರು. ಹೌದು ಅತ್ತಿಗೆಮ್ಮ, ಹಾದಿಯಲ್ಲಿ ನಡೆದುಕೊಂಡು ಬರಬೇಕಾದ್ರೆ ಜನ ಅವರ ಪೋಸ್ಟರ್ ಹಿಡಿದು ಕುಳಿದು ಕುಪ್ಪಳಿಸ್ತಾ ಇದ್ರು. ಅದನ್ನು ನೋಡಿ ಆ ಚಕ್ರವರ್ತಿ ಮತ್ತು ಅವರ ತಮ್ಮ ಲಕ್ಷ್ಮೀಕಾಂತ ಕರಗಸದ ಮಾತುಗಳನ್ನು ಆಡ್ತಾ ಇದ್ರು. ಅಲ್ಲಿ ಹೋಗಿ ಅವರಿಗೆ ಬೆಟ್ಟಿಯಾಗಿ ಬರಬೇಕಂದ್ರೆ ನನ್ನ ಹತ್ತಿರ ತಂಗಿ ಬೇರೆ ಇದ್ದಳು, ಅದಕ್ಕಾಗಿ ಸುಮ್ಮನೆ ಬಂದೆ. ಏನನ್ನ ರಾಜ್ಯ ಪ್ರಶಸ್ತಿ ಸಿಕ್ಕಿತ ನಿಮಗೆ? ಹೌದು ತಮ್ಮ, ಈ ಸಲ ಉತ್ತಮ ರೈತ ಎಂದು ನನಗೆ ರಾಜ್ಯ ಪ್ರಶಸ್ತಿ ನೀಡಿದೆ. ತಮ್ಮ ತಂಗಿ ನನಗೆ 2 ಕಣ್ಣಿದ್ದ ಹಾಗೆ. ತಂಗಿ, ಈ ಸಲ ನೀನು ಎಕ್ಸಾಮ್ ಪಾಸ್ ಆಯ್ತಲ್ಲಮ್ಮ? ಒಳ್ಳೆ ತಮ್ಮ, ಒಳ್ಳೇದಾಯ್ತು. ನೋಡಪ್ಪ ಮೈದಿನ, ಯಾವುದಕ್ಕೂ ಹುಷಾರಾಗಿರ್ಬೇಕು. ನಮ್ಮ ಮನೆತನ ಜಮೀನ್ದಾರ ಮನೆತನ ಅಂದ ಮೇಲೆ ಆ ಪಾಪಿಗಳ ಕೆಂಗಣ್ಣು ನಮ್ಮ ಮೇಲೆ ಇದ್ದೇ ಇರುತ್ತಪ್ಪ. ಏನಮ್ಮ, ಶ್ರೀರಾಮಚಂದ್ರನಂತೆ ಅಣ್ಣ ಅತ್ತಿಗೆ ನನಗಿರುವಾಗ ಮತ್ತೆ ನಿಮಗೆ ಪಾದಪೂರ್ವವಾಗಿ ಬದುಕಬೇಕೆನ್ನುವುದೇ ನನ್ನ ಆಸೆ. ಅತ್ತಿಗೆಮ್ಮ, ಹಿಂದೆ ನನ್ನ ತಾಯಿ ತಂದೆ ತೀರ್ಕೊಂಡಾಗ ನಾನು ಇನ್ನೂ ಸಣ್ಣ ಪಾಪವಾಗಿದ್ದೆ. ನನ್ನನ್ನು ಉಳಿಯಲ್ಲಿ ಹಾಕಿಕೊಂಡು ಇಷ್ಟು ದೊಡ್ಡವನಾಗಿ ಮಾಡಿದ್ರ ಮೇಲೆ ಈ ಮಣಿತನಕ್ಕಾಗಿ ಏನು ಭೇದ ಭಾವ ಆಗಲಿ ಕೆಟ್ಟದ್ದಾಗಲಿ ಈ ಭದ್ರನಿಂದ ಅದು ಎಂದು ಸತ್ತಿಗೆಲ್ಲ. ಅತ್ತಿಗೆಮ್ಮ, ನಾನು ನಿಮಗೆ ಪಾದಕ್ಕೆ ಯಾವಾಗಲೂ ಚುನಾವಣೆಗೆ ಆಗಿರ್ತೀನಿ. ತಮ್ಮ, ಈ ಪ್ರಶಸ್ತಿ ಸಿಕ್ಕಿದೆ ಅಂತ ಆ ಚಂದ್ರಕಾಂತನಿಗೆ ಗೊತ್ತಾಗಿದೆ. ಒಂದು ವೇಳೆ ಅವನು ನಮ್ಮ ಮೇಲೆ ಅವನ ಕಿಡಿಯನ್ನು ಕಾರಿದರೂ ಕಾರಬಹುದು. ಏನ್ ಹೇಳ್ತಾ ಇದೀಯ ಅಣ್ಣ? 10 ಹುಲಿಗಳ ಸಾಕು ಬತ್ತೆ ಒಂದೇ ಒಂದು ಹುಲಿ ಸಾಕಿದ್ಯಾ? ಯಾವ ಭಯ? ಏನ್ ಹೇಳಿದೆ ಅಣ್ಣ? ಓ ಚಕ್ರವರ್ತಿದಂತ ಭಯ ನಿನಗೆ? ಅವರ ಹತ್ತಿರ 1000 ಮಂದಿರಲಿ ಈ ಪತ್ರ ಜೋಲಮೆಟ್ಟಿನ ಹುಲಿ ಹೊಡೆದು ಕುಸ್ತಿ ಕೇಸರಿ ಎಂಬ ಪದವಿ ಪಡೆದಿರುವ ರಾಜ್ಯ ಪ್ರಶಸ್ತಿ ಪಡೆದಿರುವ ಈ ಭದ್ರ ಅವನ ಹತ್ತಿರ 1000 ಜನ ಇರಲಿ, 1,00,000 ಜನ ಇರಲಿ, ಎದರಿಗೆ ನಿಂತರೆ ಒಬ್ಬೊಬ್ಬನ ರುಂಡವನ್ನು ಕತ್ತರಿಸಿ ಅವರಲ್ಲಿ ಭಯ ಮುಟ್ಟಿಸಿದ್ರೆ ನಿನ್ನ ತಮ್ಮ ವೀರ್ ಭದ್ರನೇ ಅಲ್ಲ. ಇರ್ಲಿ, ಶಾಂತವಾಗು ವೀರಭದ್ರ. ತಮ್ಮ, ನೀನು ನನ್ನೊಂದು ಮಾತು ನಡೆಸಿಕೊಟ್ಟೇನಪ್ಪ? ಒಂದೇ ಕಣ್ಣ 10 ಮಾತುಗಳನ್ನು ಹೇಳು, ನನ್ನ ತಲೆ ಮೇಲೆ ಹೊತ್ತು ತೀರಿಸ್ತೀನಿ. ಅದು ಯಾವ ಮಾತೆಂದು ಬೇಗನೆ ಹೇಳು. ತಮ್ಮ, ಧರ್ಮೋ ರಕ್ಷಿತೆ ರಕ್ಷಿತ ಎಂಬಂತೆ ಆದಿ ಕಾಲು ಜಮೀನ್ದಾರ್ ಮಂಟನ ಎಂಬುದೇ ಮಾದ ಮನೆಯದಿಂದ ಬದುಕಿರೋದು. ಇನ್ನು ಮುಂದೆ ನೀನು ಯಾವ ಹೆಣ್ಣು ಮಕ್ಕಳಿಗೂ ಅನ್ಯಾಯವಾಗದಂತೆ, ಯಾವ ಬಡ ಮಕ್ಕಳಿಗೂ ಅನ್ಯಾಯವಾಗದಂತೆ ಇನ್ನು ಮುಂದೆ ನೀನು ನಡೆಸ್ತೀನಿ ಅಂತ ನನಗೆ ಮಾತು ಕೊಡಬೇಕು ತಮ್ಮ. ನನಗೆ ನೀನು ಮಾತು ಕೊಡಬೇಕು. ಇದ್ಯಾವ ದೊಡ್ಡ ಮಾತನ್ನ? ಇದ್ಯಾವ ದೊಡ್ಡ ಮಾತ ನನಗೆ? ಈ ಊರಿನಲ್ಲಿ ಯಾವೇ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದರೆ ಅಣ್ಣ ಎಂದು ಕೂಗಿದ ಕ್ಷಣದಲ್ಲಿ ಆ ಮಕ್ಕಳ ಅನ್ಯಾಯ ಆದ ಮಕ್ಕಳ ರುಂಡವನ್ನು ಕಡಿದು ಅವರ ಪಾದವನ್ನು ಕಡಿತೀನಿ. ಅಷ್ಟೇ ಕಣ್ಣ. ಯಾರು ಹೇಳಿದರೆ ಚಕ್ರವರ್ತಿ ಮತ್ತು ಲಕ್ಷ್ಮೀಕಾಂತ ಅವರಿಂದ ಏನಾದರೂ ಗರ್ಗಸದ ಮಾತುಗಳನ್ನು ಆಡಿದರೆ ಹೇಳು, ಅವರ ರುಂಡವನ್ನು ಕಡಿದು ನಮ್ಮ ಬಂಧಿಸಿದ ಮಹಾಕಾಲಿಗೆ ಗಿಡಿಕೆ ಕಟ್ತಾರೆ. ಅಷ್ಟೇ ಕಣ್ಣ. ಶ್ರೀರಾಮಚಂದ್ರನಂತಿರುವ ನೀವು ಈ ಊರಿಗೆ ಯಾವುದೇ ಅನ್ಯಾಯ ಮಾಡಿಲ್ಲ ಅಂದ ಮೇಲೆ ನಿಮ್ಮ ಮೇಲೆ ಯಾವುದೇ ಕೆಟ್ಟ ಕಣ್ಣು ಬಿದ್ದರೆ ಅಲ್ಲಿ ಅವರ ರುಂಡವನ್ನು ಕಡಿದು ನಿಮ್ಮ ಪಾದವನ್ನು ತೊಳಿತಿದ್ದೀನಿ. ಇದು ನಿಮ್ಮ ಮೇಲೆ ಆಣೆಯನ್ನ, ಇದು ನನ್ನ ಪ್ರಮಾಣ. ವೀರಭದ್ರ, ನಿನ್ನನ್ನು ನನ್ನ ತಮ್ಮನೆಂದು ಹೇಳಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆಯಾಗುತ್ತದೆ. ನೀನು ನನ್ನ ತಮ್ಮನಾಗಿ ಹುಟ್ಟಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು ವೀರಭದ್ರ, ನನ್ನ ಜನ್ಮ ಸಾರ್ಥಕವಾಯಿತು. ಹೌದು ಕಣೋ ನನ್ನ ಮೈದನ, ಬಾರ ಇಲ್ಲಿ.
ಅಲ್ಲವೋ ಬಾಹುಬಲಿ ಸುಣದೋಳಿ ರಾಜ ಹುಲಿ ಇದ್ದಂಗ. ನನ್ನ ಮುದ್ದು ಮಗ ನೀನು, ನನ್ನ ಕಂದ ಕುಮಾರನಪ್ಪ ನೀನು. ಪಡೆದ ನಾವೇ ಪುಣ್ಯವಂತರು. ನಿಮಗೆ ನಾನು ತಂಗಿಯಾಗಿ ಜನ್ಮ ತಾಳಿ ಬರ್ಬೇಕಾದ್ರೆ ನನಗೆ ಯಾವ ಜನ್ಮದ ಪುಣ್ಯವೋ ನಾ ತಾನೇ ಅಲ್ಲ. ಹೌದು ತಂಗಿ ಲಕ್ಷ್ಮಿ, ಏನ್ರಿ? ಈಗ ಇವರಿಬ್ಬರು ವಯಸ್ಸಿಗೆ ಬಂದಿದ್ದಾರೆ. ಹಾ. ಇವರ ಇಬ್ಬರು ಮದುವೆಯನ್ನು ಒಂದೇ ಹಂತದಲ್ಲಿ ಮಾಡಬೇಕು. ಆದಷ್ಟು ಬೇಗ ಮಾಡೋಣ. ತಡೆ ಅಣ್ಣ, ಹಾಗಲ್ಲ. ಅಯ್ಯಯ್ಯೋ. ನನ್ನ ತಂಗಿನ ದೊಡ್ಡ ಸಾಹಿತ್ಯನಾಗಿ ಮಾಡ್ತೀನಿ. ಇವಳನ್ನ ದೊಡ್ಡ ದೊಡ್ಡ ವ್ಯಕ್ತಿ ಕೊಟ್ಟು ಮದುವೆ ಮಾಡ್ಬೇಕಲ್ಲ. ಆಗ್ಲೆಪ್ಪ, ನಿನ್ನ ಆಸೆ ಆದಷ್ಟು ಬೇಗ. ಹಾಗಾದ್ರೆ ಇಡೀ ಸಂತೋಷಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಹಾಡು ಹೇಳೋಣ, ಇನ್ನು ಊಟ ಮಾಡೋಣ. ಅದ್ಕೆ ಮಾತು ತುಂಬಾ ದಿವಸ ಆಯ್ತು ನಿಮ್ಮ ಬಾಯಿಯಲ್ಲಿ ಒಂದು ಸಂಗೀತವನ್ನು ಕೇಳಿ. ಹಾಡೇ ಹೇಳ್ಬಿಡೋಣಪ್ಪ. ಲಕ್ಷ್ಮಿ, ನನ್ನ ರಾಜ, ನೀ ಕೇಳದೆ ಚೆನ್ನ, ಹಾಡದೆ ಲಕ್ಷ್ಮಿ, ಅವನು ತುಂಬಾ ದಿವಸ ಆಯ್ತು ಅಂತ ಏಕೆ ಹೇಳ್ತದ್ದೇನೆ ಗೊತ್ತಾ? 2013ರಲ್ಲಿ ಇದೇ ಊರಲ್ಲಿ ನೀನು ಬಂದು ಕಿಡಿದಂತ ಸೂರ್ಯ ಚಂದ್ರಮೋಹನ್ ನಾಟಕ ಮಾಡಿದ್ದೆ. ಆ ನೆನಪನ್ನು ಹಿಡಿದುಕೊಂಡು ನನ್ನ ತಮ್ಮ ನಿನಗೆ ಹೇಳ್ತಾ ಇದ್ದ ಲಕ್ಷ್ಮಿ, ಹೇಳ್ತಾ ಇದ್ದಾಳೆ. ಒನ್ಸ್ ಮೋರ್ ಮತ್ತೊಮ್ಮೆ ಹಾಗೆ ಹೋಗ್ಲಿ. ಲಕ್ಷ್ಮಿ, ಹಾ ರೀ. ನನ್ನ ತಮ್ಮ ತಂಗಿ ಹಸಿದಿದ್ದಾರೆ. ಅವ್ರನ್ನ ಊಟಕ್ಕೆ ಒಳಗೆ ಕರೆದು ನಡಿ. ಹೌದೇನಾ? ಕುಣದ್ ಕುಣದ್ ಹೊಟ್ಟೆ ಹಸಿತೇನಾ? ಅದ್ಕೆ ನಾವು ಹಸ್ತಿರಂತ ಹೇಳಿ ಒಳಗ್ ಕಳ್ಸಾಕ್ ಹತ್ತಿರೋ ಏನೋ ನಿಮಗ್ ಹೊಟ್ಟೆ ಹಸು ಹೋಗಿತ್ತು ಅಂತ ಕಳ್ಸಾಕ್ ಹತ್ತಿರೋ ನಮಗ ನಿಮಗ ಇಲ್ಲವಾ? ಆಹಾ ಅಲ್ಲೋಡಲ್ಲಿ ಎಲ್ಲೋಡು ಮುಖ ನೋಡಲ್ಲಿ. ಹೊಟ್ಟೆ ಕುಣದ್ ಕುಣದ್ ಹೊಟ್ಟೆ ಹಸಿದ
ಈಗ ಈ ಗತಿ, ನಾಳೆ ಹೆಂಡತಿ ಬಂದ ಮೇಲೆ ಇಲ್ಲಿ ಏನ ಗತಿನೋ ದೇವ್ರಿ. ಏನಿಲ್ಲಪ್ಪ, ಇಲ್ಲ ಆತರ ಏನಿಲ್ಲ ಅಜ್ಜಮ್ಮ. ನನ್ನ ತಂಗಿ ಕಾಲೇಜಿಗೆ ಹೋಗಿ ಬಂದು ತುಂಬಾ ಸುಸ್ತಾಗಿದ್ದಾಳೆ. ಅವಳಿಗೆ ಬೇಗ ಊಟಕ್ಕೆ ಕೊಟ್ರೆ ಸಾಕು, ಅವಳು ಊಟ ಮಾಡಿದ್ರೆ ನಿನಗೆ ಹೊಸ ಆಗಿದೆ ಅಂತಲ್ಲಿ ಇಲ್ಲ. ಆದಷ್ಟು ಬೇಗ ರಾಜ್ಕುಮಾರ್ನಂತ ಹುಡುಗನ್ನ ಹುಡುಕಿ ಮದುವೆ ಮಾಡಿ ಮುಗಿಸ್ಬಿಡೋಣ. ಅಲ್ಲೋಡ ಆಗಲೇ ಕೆನ್ನೆ ಬಂಗಾರದಂತ ಮಗ ಗಂಡು ತನ್ನ ಮದುವೆ ಮಾಡೋಣ ಅವಳಿಗೆ. ಹೌದಲ್ವಾ? ಯಾರಿಗೆ ಕೈ ಮಾಡಿ ತೋರಿಸ್ತಾಳೋ ಅವರನ್ನೇ ತಂದು ಕಟ್ತೀನಿ ಅವಳಿಗೆ. ಪರ್ಮಿಷನ್ ಗ್ರಾಂಟೆಡ್. ಬರ್ರಿ. ತಮ್ಮ ಅಣ್ಣಯ್ಯ, ಆ ಲಕ್ಷ್ಮೀಕಾಂತ ಏನಾದರೂ ಕೆತ್ತಬಿ ಮಾಡಿದರೆ ಮಾಡಬಹುದು. ಅದಕ್ಕೆ ನೀನು ನಮ್ಮ ತೋಟದ ಕಡೆಗೆ ಹೋಗಿ ನಡಿ, ನಾನು ಮನೆಗೆ ಹೋಗಿ ಬರ್ತೇನೆ. ಏನ್ ಹೇಳ್ತಾ ಇದೆಯಣ್ಣ? ಹುಲಿಜಿರುವ ಜಾಗಕ್ಕೆ ಎಂದಾದರೂ ನರಿ ಬರುವುದುಂಟೆ? ನಮ್ಮ ಹೊಲಿನ ಕಡೆ ಗಲಾಟೆ ಮಾಡ್ತಾರ ಅಂತ ಹೇಳ್ತಾ ಇದೀಯ? ಒಂದ್ ವೇಳೆ ಏನಾದ್ರೂ ಬಂದೆ ಪಪ್ಪನ ರುಂಡವನ್ನು ಕಡಿದು ಅಲ್ಲೇ ನಮ್ಮ ಬಂಡಿಗಿರದ ಮಹಾಂಕಾಲಿಗೆ ಗಿಡಿಕೆ ಕಟ್ಟನೆ. ಈ ಪತ್ರ ಹೂ ಅಂದ್ರೆ ಸುನಾಮಿ, ಹೂ ಅಂದ್ರೆ ರುದ್ರ ತಾಂಡವ. ಏನಾದ್ರೂ ಹತ್ತ ಚುಚ್ಚಿ ಮಾತನಾಡಿದರೆ ಅಲ್ಲಿ ಅವರ ಕಥೆಯನ್ನು ಮುದುಗಿಸಿ ಸೂರ್ಯ ಉದಯಿಸುವಾಗ ನಮ್ಮ ಭೂಮಿ ತಾಯಿಯ ಅವರ ದೇಹವನ್ನು ಮಣ್ಣು ಕಟ್ಟು ಅವರ ದೇಹದ ಮೇಲೆ ಬನ್ನಿ ಮಹಾಂಕಲಿ ಕೆಡವಣಿಗಿರುತ್ತೇವೆ. ಅದರ ಬಗ್ಗೆ ನೀನೇನು ವಿಚಾರ ಮಾಡ್ಕೋಬೇಡಣ್ಣ. ನಮ್ಮೂರಿಗೆ ಸ್ಯಾಂಕ್ಷನ್ ಆಗಿ ಬಂದಿರುವ ಕೃಷಿ ವಿಜ್ಞಾನ ಕೇಂದ್ರವನ್ನು ಆದಷ್ಟು ಬೇಗನೆ ಗುದ್ಲಿ ಪೂಜೆಯನ್ನು ಮಾಡಿ ಅದರ ಪಾಯವನ್ನು ತೆಗೆದು ಆ ಪಂಜರ ಭೂಮಿಯಲ್ಲಿ ನಮ್ಮ ಊರಿಗೆ ಒಳ್ಳೆಯದಾದರೆ ಸಾಕು. ಅದನ್ನು ಬಿಟ್ಟು ಏನಾದರೂ ಅಚ್ಚ ಉಚ್ಚ ಮಾತನಾಡಿ ಅದರಲ್ಲಿ ಏನಾದರೂ ಬನಾಟ ಏನಾದರೂ ಮಾಡಿದ್ದೆ ಆದ್ರೆ ಹೋದ ನೀವು ಹೇಳಲ್ಲ, ಅವ್ರಿಗೆ ಅಲ್ಲಿ ಮನೆಗೆ ಹೋಗಿ ಬೆಟ್ಟಾಗಿ ಹೇಳ್ತೇನೆ. ಹೋಗೋಣ ಬಾ ತಮ್ಮ, ಹೋಗೋಣ.